ಅಗಳ ಪಾಪ ಎತ್ಲಾಗ ಹೋಗ್ತಿದಾನೆ ಪಾಪ. ಲೇ ಕುಮಾರಣ್ಣ, ಎಲ್ಲಪ್ಪ ಎತ್ಲಾಗ ಹೊಲ್ಟೆ? ಅಮ್ಮ ಎಲ್ಲಮ್ಮ ಹೋಗೋಣ, ಇಲ್ಲೇ ದೊಡ್ಡಪ್ಪನ ಮಂತ ಹೋಗ್ತಿದೀನಿ. ಇನ್ನೇನು ಎಲ್ಲ ದೇವಸ್ಥಾನಕ್ಕೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆ ಹತ್ರ ಬರ್ತಿದಾರಂತೆ ಎಲ್ಲಾರು. ಅದಕ್ಕೆ ಅಲ್ಲಿ ದೊಡ್ಡಪ್ಪನ ಮಂತ ಹೋಗ್ತಿದ್ದೀನಿ ಕಣಮ್ಮ. ಇಲ್ಲ ಊರಿಗೆಲ್ಲಾರ್ಗು ಅಡಿಗೆ ಮಾಡಿಸ್ಬೇಕಿತ್ತು ಒಂದ್ ಸ್ವಲ್ಪ. ಸಿಹಿ ಊಟ ಏನಾರು ಮಾಡ್ಸೋಣಂತ ದೊಡ್ಡಪ್ಪ ಹೇಳಿರು ಗೆದ್ದ ತಕ್ಷಣ. ಪಾಪ ಅಲ್ಲಿ ಒಂದ್ ಸ್ವಲ್ಪ ಹೋಗಿ ಮಂತವ ಎಲ್ಲ ನೋಡ್ಕೊಳ್ಳ ಪಾಪ, ಯಾರ ಭಟ್ರಿಗೆಲ್ಲ ಹೇಳ್ಬಿಟ್ಟು ಅಡಿಗೆ ಮಾಡಿಸ್ರಿ, ಏನಾದ್ರು ಸಿಹಿ ಊಟ ಮಾಡ್ಸೋಣ ಭಟ್ರಿಗೆ ಹೇಳ್ಕ. ಹಂಗೆ ಮನೆ ಮುಂದೆ ಎಲ್ಲ ಶಾಮಿಯಾನ ಹಾಕ್ಸು. ಹೆಂಗ ಹೋಟೆಲ್ ಎಲೆಕ್ಷನ್ ಅಲ್ಲಿ ಗೆದ್ದಿದೀವಿ, ಊರವ್ರಿಗೆಲ್ಲರಿಗೂ ಊಟ ಹಾಕ್ಸೋಣ ಅಂತ ಹೇಳ್ತಿದ್ರು. ಅದಕ್ಕೆ ಅಲ್ಲಿ ಬೇಗ ಹೋಗ್ಬೇಕಣಮ್ಮ. ಗಜೇಂದ್ರ ಒಬ್ನೇ ಇದ್ದಾನೆ, ಅವನು ಎಷ್ಟಂತ ಮಾಡ್ತಾನೆ ಹೇಳು. ಬೇಗ ಹೋಗೋಣಂತ, ದೊಡ್ಡಪ್ಪರೆಲ್ಲ ಬರ್ತಾರೆ. ಬೇಗ ಬೇಗ ಹೋದ್ರೆ ಬೇಗ ಬೇಗ ಕೆಲಸಗಳೆಲ್ಲ ಮುಗಿಯತ್ ಕಣಮ್ಮ. ಹೌದನ್ನು ಪಾಪ, ಅಂದ್ರೆ ಊಟ ಗೀಟ ಎಲ್ಲ ಜೋರಾಗಿ ಮಾಡ್ತಿದ್ದೀರಾ? ನಿಮ್ ದೊಡ್ಡಪ್ಪಂಗೂ ಬಹಳ ಖುಷಿ ಆಗ್ಬಿಟ್ಟೈತೆ, ನಿಮ್ಮ ಅಪ್ಪ ಇಂದನು ಬಹಳ ಖುಷಿ ಆಗ್ಬಿಟ್ಟೈತಪ್ಪ. ನನಗೂನು ತಡ್ಕಣಕ್ ಆಗ್ತಿಲ್ಲ ಕಣಪ್ಪ, ನನಗೆ ಅಷ್ಟು ಖುಷಿ ಆಗಿ ಹೋಗ್ಬಿಟ್ಟೈತೆ. ಸರಿ ಕಣಮ್ಮ, ಆಯ್ತು. ಅಲ್ಲಿ ಹೋಗ್ತೀನಿ ಕಣಮ್ಮ, ಕೆಲಸಗಳಿದಾವೆ, ಹೋಗ್ಬೇಕು. ಇನ್ನೇನು ಮನೆ ಹತ್ರ ಬಂದೇ ಬಿಡ್ತಾರ ಅವ್ರು. ಅಲ್ಲಿ ಹೋಗಿ ಎಲ್ಲ ರೆಡಿ ಮಾಡಿಸ್ಬೇಕು. ಬರ್ತೀನಿ ಕಣಮ್ಮ. ಅಮ್ಮ ನೀನ್ ಇಲ್ಲೇನ್ ಮಾಡ್ತೀಯ? ಬಾರಮ್ಮ ನೀನು ಬೇಗ ಬೇಗ ಅಲ್ಲಿ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಅದೇನ್ ಕೆಲಸ ಕಾರ್ಯಗಳು ನೋಡ್ಕ ಬಾರಮ್ಮ. ನೋಡ್ ಬರ್ಲಿಲ್ಲ ಅನ್ಕೊಂತಾರೆ. ನಾನ್ ಬರ್ತೀನಿ ಕಣ, ಹೋಗ್ ಮಗ, ನೀನೇನ್ ತಲೆ ಕೆಡ್ಸ್ಕೋಬೇಡ, ನಾನ್ ಬರ್ತೀನಿ ಕಣ, ಹೋಗು. ಪಾಪ ಇನ್ನೊಂದ್ ಹೇಳೋದು ಮರ್ತು ಬಿಟ್ಟೆ ಕಳ್ಳಿ. ನಿಮ್ಮ ಅಪ್ಪಯ್ಯ ಕರೆಕ್ಟ್ ಆಗಿ ಬೆಳಿಗ್ಗೆಂದಾನು ಕರೆಕ್ಟ್ ಆಗಿ ಊಟ ಮಾಡಿಲ್ಲ ಕಳ್ಳಿ. ಅಯ್ಯೋ 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 ಅಯ್ಯೋ, ಬೆಳಿಗ್ಗೆಂದಾನು ನಮ್ಮ ಅಣ್ಣ ಗೆದ್ಬಿಟ್ಟ ಅಂತ ಖುಷಿಗೆ ಆ ಗಡಿಬಿಡಿಗೂ ಅದಕ್ಕೂ ಏನೋ ಗೊತ್ತಿಲ್ಲ, ಊಟನೂ ಮಾಡಿಲ್ಲ, ಕರೆಕ್ಟ್ ಆಗಿ ತಿಂಡಿನೂ ಮಾಡಿಲ್ಲ, ನೀರ್ ಕುಡ್ದಿದಾರೋ ಏನೋ ಕರೆಕ್ಟ್ ಆಗಿ ಗೊತ್ತಿಲ್ಲ. ಮೊದ್ಲು ಹೋಗ್ಬಿಟ್ಟು ಒಂದ್ ಸ್ವಲ್ಪ ಸಮಾಧಾನದಿಂದ ಕೂರಿಸ್ಬಿಟ್ಟು ಏನಾದ್ರು ತಿಂಡಿ ಏನಾದ್ರು ತಿನ್ಸಿ ಒಂದ್ ಸ್ವಲ್ಪ ನೀರ್ ಕುಡಿಸಿ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಸಪ್ಪ. ಆ ಖುಷಿಗೂನು ಅದಕ್ಕೂನು ಏನ್ ಊಟನೂ ಮಾಡಿಲ್ಲ ಏನಿಲ್ಲ, ಮತ್ತೆ ವಯಸ್ಸಾಗೈತೆ ತಡ್ಕೊಳಲ್ಲ. ಸರಿನಾ? ಸರಿಯಮ್ಮ. ಒಂದ್ ಸ್ವಲ್ಪ ಆ ಶಾಮಿಯಾನದವ್ರಿಗೆ, ಶಾಮಿಯಾನ ರವಿಯಣ್ಣ ಆಯ್ತಲ್ಲ, ಅವರಿಗೆ ಫೋನ್ ಮಾಡ್ಬೇಕು ಕಣಮ್ಮ. ಅರ್ಜೆಂಟ್ ಆಗಿ ಶಾಮಿಯಾನ ಹಾಕ್ಸ್ಬೇಕಿತ್ತು ಮನೆ ಹತ್ರ. ಇನ್ನೂ ಹಾಕಿಲ್ಲ, ಶಾಮಿಯಾನ ಹಾಕಿದಾರೋ ಹಾಕಿಲ್ವೋ ಕೇಳ್ಬೇಕು ಕಣಮ್ಮ. ಇನ್ನು ಮೆಟೀರಿಯಲ್ಸ್ ಎಲ್ಲ ತರಿಸ್ಬೇಕಿತ್ತು, ಅರ್ಜೆಂಟ್ ಐತೆ. ತಡಿಯಮ್ಮ, ಒಂದ್ರಿಟ್ಟು ಫೋನ್ ಮಾಡ್ತೀನಿ. ಹಲೋ, ಏನಪ್ಪ ರವಿ? ಅಲ್ಲ ರವಿ ಅಣ್ಣ, ಎಲ್ಲಿದ್ಯಪ್ಪ? ಬಂದಿದ್ಯಾಲೇ? ಸರಿ ಸರಿ ಸರಿ, ಹಾಕು ಶಾಮಿಯಾನಗಳೆಲ್ಲ ಬೇಗ ಬೇಗ ಹಾಕಪ್ಪ. ತಡ ಮಾಡ್ಬೇಡ ಕಣಪ್ಪ ದಯವಿಟ್ಟು. ಅವ್ರು ಇನ್ನೇನು ಬಂದೇ ಬಿಡ್ತಾರೆ ನಮ್ಮ ದೊಡ್ಡಪ್ಪ ಎಲ್ಲಾರು. ಮೊದ್ಲೇ ಮಧ್ಯಾಹ್ನನೇ ಹಾಕೋದಕ್ಕೆ ಹೇಳಿದ್ರು. ಗೆದ್ದ ತಕ್ಷಣನೇ ಊರವ್ರಿಗೆಲ್ಲರಿಗೂ ಊಟ ಎಷ್ಟಪ್ಪ, ಒಂದು 400 ಜನಕ್ಕೆ ಅಡುಗೆ ಮಾಡಿಸ್ಬೇಕು ಕಣಪ್ಪ. ಎಲ್ಲ ಮೆಟೀರಿಯಲ್ಸು, ಕುರ್ಚಿಗಳು, ಟೇಬಲ್ಗಳು ಎಲ್ಲ ತಗೊಂಬಂದ್ಬಿಡು. ಸರಿನಪ್ಪ, ಆಯ್ತು. ಬಂದೇ ಬಿಟ್ಟೆ. ಅಮ್ಮ ನಾನು ಹೋಗ್ಬೇಕು ಕಣಮ್ಮ, ಅಲ್ಲಿ ಅರ್ಜೆಂಟಾಗಿ. ಅಗಳ ಈ ಕುಮಾರಣ್ಣ ನೋಡಿರೆ ಅರ್ಜೆಂಟ್ ಮೇಲೆ ಅರ್ಜೆಂಟ್ ಮಾಡ್ತೈತಪ್ಪ. ನೋಡಿರೆ ಇವಾಗ ನೋಡಿರೆ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲಪ್ಪ. ಎತ್ಲಾಗೋಯ್ತು ಏನ? ಅಗಳ ಅಲ್ಲೇ ಬರ್ತೈತೆ. ಶಾಮಿಯಾನ ಇನ್ನೇನು ಎಲ್ಲ ಹಾಕಾಯ್ತು. ಆ ಪಾತ್ರೆಗಳೆಲ್ಲಾನು ನಿನಗೆ ಏನೇನು ಬೇಕಂತ ಒಂದು ಮಾತು ಹೇಳ್ಬಿಟ್ಟಿದ್ರೆ ಅತ್ಲಾಗಿ ರಪ್ಪನ್ನ ತಗೊಂಬಂದ್ಬಿಟ್ಟು ಹೋಗ್ಬಿಡ್ತಿದ್ನಪ್ಪ ಅತ್ಲಾಗಿ. ಭಾಳ ಖುಷಿಯಾಗಿದ್ದಾರೆ ಕಣ್ಬಿಡು ಇವತ್ತು ಮಾತ್ರ. ಸಾವುಕಾರರು ಗೆದ್ದಿರೋದಕ್ಕೂ ಅದಕ್ಕೂ ಎಷ್ಟೇ ಆದ್ರೂ ದೊಡ್ಡಪ್ಪ ಅಲ್ವಾ? ಅಬ್ಬಾ ಆ ಯಪ್ಪ ಮಾಡ್ತಿದ್ದು ಆ ಶಂಕರಣ್ಣ ಒಂದು ಆಡೋದು 2 ಸಲ ಎಲೆಕ್ಷನಲ್ಲಿ ಗೆದ್ಬಿಟ್ಟು ಹಿಡಿದು ನಿಲ್ಸಕ್ ಆಗ್ತಿರಲ್ಲ ಮಣ್ಣುಂಗೆ. ನೋಡ್ ಮಾತ್ರ ಬುದ್ಧಿ ಕಲ್ಸಿದ್ರು ಮಾತ್ರ, ಸರಿಯಾಗೇನೆ ಬುದ್ಧಿ ಕಲ್ಸಿದ್ರು ಮಾತ್ರ. ಆದ್ರೂನು ಸಾವುಕಾರ ಕಡೆ ಓಟ್ ಹಾಕೋದಕ್ಕಿಂತ ನೋಡ್ಬಿಟ್ಟು ನಮ್ಮ ರಂಗಾಜಿ ಇದ್ದಾರಲ್ಲ, ರಂಗಜ್ಜಿ ಕಡೆ ನೋಡ್ಬಿಟ್ಟು ಜಾಸ್ತಿ ಜನ ಓಟ್ ಹಾಕಿದ್ದಾರೆ. ಯಾಕಂತೀರಾ? ನಮ್ಮ ರಂಗಜ್ಜ ಅಂತ ಒಳ್ಳೆ ಮನುಷ್ಯ, ಈ ಊರಿಗೆನೇ ಭಾಳ ಒಳ್ಳೇದು ಮಾಡಿದ್ದಾರೆ. ಎಲ್ಲರಿಗೂ ಒಬ್ರು ಕಷ್ಟ ಅಂತ ಕಣ್ಣಿಂದ ನೋಡಿದ ಮನುಷ್ಯ ಅಲ್ಲ ಅವರು. ಏನಾದರೂ ಆಗಲಿ ಸಹಾಯ ಮಾಡ್ತಾರೆ, ಕಷ್ಟ ಅಂತ ಬರೋರಿಗೆ ಸಹಾಯ ಮಾಡ್ತಾರೆ, ಅಲ್ಲಿ ಮುಂದಿರ್ತಾರೆ ನಮ್ಮ ರಂಗಜ್ಜ. ಹೆಂಗ ಚೆನ್ನಾಗಿರ್ಲಿ, ಭಗವಂತ ಒಳ್ಳೇದು ಮಾಡ್ಲಿ ಸದ್ಯ. ಪಾಪ ರವೇಣ ಆಯ್ತೇನಪ್ಪ? ಎಲ್ಲ ಮುಗಿತೇನಪ್ಪ? ಶಾಮಿಯಾನ ಎಲ್ಲ ಹಾಕ್ಬಿಟ್ಟು ಎಲ್ಲಿ ಕುರ್ಚಿಗಳೇ ತಗೊಂಬಂದಿಲ್ಲ, ಇನ್ನು ಅಡುಗೆ ಮಾಡೋದಕ್ಕೆ ಐಟಮ್ಗಳು ಏನು ತಗೊಂಬಂದಿಲ್ಲ. ಡಬ್ರಿಗಳು, ತಪ್ಪಲೆಗಳು, ಬಕೆಟ್ಗಳು, ಸೌಟ್ಗಳು, ಜಗ್ಗು ಏನು ಇಲ್ಲ, ಟೇಬಲ್ಗಳಿಲ್ಲ, ಕುರ್ಚಿಗಳಿಲ್ಲ. ಇದೇನಪ್ಪ ಇದು? ಯಾಕಾರ ಬೇಡ ಎಲ್ಲ ಐಟಮ್ಗಳು ಒಂದೇ ಸಲ ತಗೊಂಬ ಅಂತ ನಾನು ಅರ್ಜೆಂಟಾಗಿ ನಿನಗೆ ಹೇಳಿದ್ದೆ ತಾನೆ. ಯಾಕ ಮರೆಯ ನೀನು ಇಷ್ಟೊಂದು ಲೇಟ್ ಮಾಡ್ಕೊಂಬಂದಿದ್ಯಾ? ಈಗ ಶಾಮಿಯಾನಾದ್ರೂ ಬೇಗ ಹಾಕಿದ್ಯಲ್ಲಪ್ಪ, ಒಂದು ಸ್ವಲ್ಪ ಹಂಗೆ ಐಟಮ್ಗಳು ತಗೊಂಬಂದು ಕೊಟ್ಬಿಡಪ್ಪು, ಒತ್ತು ಮಾಡ್ಬಿಡವು. ತಿರ್ಗಾ ಭಟ್ರಿಗೆ ಹೇಳ್ಬೇಕು. ಈಗಳಲ್ಲ ಹೇಳದ ಮರ್ತು ಬಿಟ್ಟೆ ರವೇಣ. ಯಾರು ಗೊತ್ತಿರೋರು ಭಟ್ರು ಯಾರು ಇದ್ರೆ ಹೇಳೋ ಒಂದ್ರಿಟ್ಟು. ಅಗಳ ಕುಮಾರಣ್ಣಯ್ಯವು, ಏನು ಕುಮಾರಣ್ಣಯ್ಯವು ಮನೆ ಹತ್ರ ಫುಲ್ ಮಿಂಚಿಸ್ಬಿಟ್ಟಿದ್ದೀರಾ, ಶಾಮಿಯಾನ ಎಲ್ಲ ಹಾಕಿಸ್ಬಿಟ್ಟು. ಅಬ್ಬಾ ನೋಡ್ದೇನಪ್ಪೋ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಕುಮಾರಣ್ಣನ ಕತೆನು. ದೊಡ್ಡಪ್ಪಾರು ಎಲೆಕ್ಷನ್ ಗೆದ್ಬಿಟ್ರಂತ ಖುಷಿಗೆ ಶಾಮಿಯಾನ ಎಲ್ಲ ಹಾಕಿಸಿದಿರನ್ರಿ. ಮೂಕಂಡ್ ಬಾರ್ಲ ಲೆಕ್ಕಾಚಾರಿ. ತಡಿಯೋ ಲೆಕ್ಕಾಚಾರಿ, ನಾನಿಲ್ಲಿ ರವೇಣನ ಹತ್ರ ಮಾತಾಡ್ತಿದ್ದೀನಿ. ಲೆಕ್ಕಾಚಾರಿ, ಈಗ ದೊಡ್ಡಪ್ಪ ಏನಂದಿದಾರಂದ್ರೆ ಊರವ್ರಿಗೆಲ್ಲರೂ ಊಟ ಹಾಕಿಸ್ಬೇಕು ಅಂತ ಹೇಳಿದಾರೆ. ಹಂಗಾಗಿ ನಾನು ನಿಂತಾವ್ ಏನು ಹೇಳ್ತಿದ್ದೀನಂದ್ರೆ, ಇವಾಗ ನೀನು ಮೊದಲು
ರಪ್ಪನ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡಿಸ್ಬೇಕು, ಸರಿನಾ? ಅಡುಗೆ ಭಟ್ರಿಗೆ ಈ ರವಿ ಅಣ್ಣನ ಕೈಲಿ ಹೇಳ್ತಿದ್ದೀನಿ. ಯಾರು ಗೊತ್ತಿರೋ ಅಡುಗೆ ಭಟ್ರು ಯಾರು ಇದ್ರೆ ಒಳ್ಳೆ ಸಿಹಿ ಊಟ ಮಾಡೋರು ನೋಡು ರವಿ ಅಣ್ಣ. ಯಪ್ಪ 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 ಪಾಪ ಅದೇನ್ ಅರ್ಜೆಂಟ ಅಯ್ಯ 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 ದೊಡ್ಡಪ್ಪ ಗೆದ್ದಿರೋದಕ್ಕೂ ಅದಕ್ಕೂ ನೀನು ಹಿಡಿದು ನಿಲ್ಸಕ್ ಹಾಕಿಲ್ ಕಳ್ಳೆ ನಿನಗೆ. ನೀವು ಓಡ್ ಬರ್ತಿದೀಯಲ್ಲ ಪಾಪ, ಹಿಂದಿಂದನೇ ಬರ್ತಿದೀನಿ. ಕುಮಾರಣ್ಣಯ್ಯ, ಈಗ ಅಡುಗೆ ಭಟ್ರು ಒಬ್ರು ಇದ್ದಾರೆ ಪಾಪ, ಭಾಳ ಚೆನ್ನಾಗಿ ಮಾಡ್ತಾರೆ. ಈಗ ಅಡುಗೆ ಏನೇನು ಮಾಡಿಸ್ಬೇಕು ಅನ್ಕೊಂಡಿದ್ದೀರಾ ನೀವು ಮೊದಲು ಹೇಳಿದ್ರೆ ನಮಗೆ ಅರ್ಥ ಆಗುತ್ತೆ. ಏನು ಒಬ್ಬಿಟ್ಟು ಊಟ ಏನಾದರೂ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರೋ, ಇಲ್ಲ ಪಾಯಸ ಏನಾದರೂ ಮಾಡ್ಬೇಕು ಅನ್ಸ್ಕೊಂಡಿದ್ದೀರೋ, ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಾನು ಬೇಗ ಬೇಗ ಅವ್ರಿಗೆ ಹೇಳ್ತೀನಿ. ಐಟಮ್ಗಳೆಲ್ಲ ಬರೆಸ್ಕೊಂಡು ಏನು ಅರ್ಜೆಂಟಾಗಿ ಮಾಡಬೇಕಾ ಅಥವಾ ತಡವಾಗಾದರೂ ನಡೆಯುತ್ತೆ? ಏನು ಪಾಪ ಹಿಂಗೆ ಕೇಳ್ತಿದ್ಯಾ ನೀನು? ಇವತ್ತು ಬೆಳಿಗ್ಗೆಯಿಂದನೂ ಗೆದ್ದಿದ್ದಾರೆ ಅಲ್ಲ, ಒತ್ತು ಬೇರೆ ಆಯಿತು. ಈಗ ಊಟ ಹಾಕಿಸ್ಬಿಡ್ಬೇಕು. 4-5 ಗಂಟೆ ಅಷ್ಟೊತ್ತಿಗೆ, ಸಾಯಂಕಾಲ 4-5 ಗಂಟೆ ಅಷ್ಟೊತ್ತಿಗೆ ಊರು ಜನಕ್ಕೆ ಊಟಕ್ಕೆ ಕರೆದು ಬಿಡಬೇಕು ನಾವು. ಅದರಲ್ಲೂ ಸಾವುಕಾರರು ಮನೆ ಫಂಕ್ಷನ್ನು, ಸಾವುಕಾರರು ಗೆದ್ದಿರೋದು, ಅದೇ ಖುಷಿಗೆ ಮಾಡಿಸ್ದಂಗಿರಕ್ಕಾಗುತ್ತೇನಪ್ಪ? ನಮ್ಮ 3 ಜನಗಳು ಇವತ್ತು ಕೈ ಹಿಡ್ದಿರೋದಕ್ಕೇನೆ ನಮ್ಮ ದೊಡ್ಡಪ್ಪ ಗೆದ್ದಿರೋದು ಅಲ್ವಾ? ಅದಕ್ಕೋಸ್ಕರ ನಾವು ಚೆನ್ನಾಗಿ ನಮ್ಮ 3 ಜನಗಳಿಗೂ ಒಂದು ಕೃತಜ್ಞತೆ ಅನ್ನಂಗೆ ಕೊಡಬೇಕು. ಹಂಗಾಗಿ ಮಾಡಿಸ್ತಿರೋದು ಕಣಪ್ಪ. ಒಳ್ಳೆ ಭಟ್ರಿಗೆ ಹೇಳ್ಬಿಡು, ಇನ್ನೇನು ಪಾಯಸವನ್ನು ಮಾಡಿಸ್ಬೇಕು, ಪಾಯಸ ಮಾಡಿಸ್ಬಿಡೋಣ. ಒಬ್ಬಿಟ್ಟು ಊಟ ಎಲ್ಲ ತಡ ಆಗ್ಬಿಡುತ್ತೆ. ಪಾಯಸ ಮಾಡಿಸ್ಬಿಟ್ಟು ಒಂದು ಥರದ್ದು ಪಲ್ಯ, ಒಂದು ಥರದ್ದು ಕೋಸಂಬರಿ, ಬೋಂಡ, ಹಪ್ಳ, ಉಪ್ಪಿನಕಾಯಿ, ಪಾಯಸದ ಮೇಲೆ ರವೆ ಪಾಯಸ ಮಾಡಿಸ್ಬಿಟ್ಟು ಬೂಂದಿ ಮಾಡಿಸ್ಬಿಡೋಣ, ಲಾಡು ಮಾಡಿಸ್ಬಿಡೋಣ. ಇಷ್ಟು ಮಾಡಿಸ್ಬಿಡೋಣ. ಮತ್ತು ಅನ್ನ ಸಾಂಬಾರು, ಮತ್ತು ಸಾಂಬಾರು ಜೊತೆ ರಸಮು ಇರಲಿ, ಮಜ್ಜಿಗೆನೂ ಇರಲಿ, ಮೊಸರು ಇರಲಿ, ಇಷ್ಟು ಮಾಡಿಸ್ಬೇಕು ಕಣಣ್ಣ, ಸರಿನಾ? ಅದು ನಿಮ್ಮ ಭಟ್ರಿಗೆ ಹೇಳ್ಬಿಟ್ಟು ನೀನು ರಪ್ಪನ ಕರ್ಕೊಂಬಂದ್ಬಿಟ್ರೆ ಏನೇನು ಬೇಕು ಐಟಮ್ಗಳೆಲ್ಲ ಹೋಗ್ಬಿಟ್ಟು ನೀವೇ ತಗೊಂಬರ್ಬೇಕು. ನಮಗೆ ಪುರ್ಸತ್ತಿಲ್ಲ ಕಣಣ್ಣ. ಎಲ್ಲ ಹೋಗ್ಬಿಟ್ಟು ನೀವೇ ಐಟಮ್ಗಳೆಲ್ಲ ತಗೊಂಬಂದ್ಬಿಟ್ಟು ನೀವೇ ಅಡುಗೆ ಮಾಡಿಬಿಟ್ಟು ರೆಡಿ ಮಾಡಿಸ್ಬಿಡ್ಬೇಕು ರವೇಣ. ಎಲ್ಲ ಜವಾಬ್ದಾರಿ ನಿಂದೆ ರವೇಣ. ಎಲೆ 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 ಪಾಪ ಕುಮಾರಣ್ಣ, ಇಷ್ಟೊಂದು ಅರ್ಜೆಂಟ್ ಮಾಡಿದ್ರೆ ಹೆಂಗಲ್ಲ ಪಾಪ, ಎಲ್ಲ ಒಂದೇ ಸಲ. ಏನೇನು ಮಾಡೋದು ಏನೇನು ಬಿಡೋದು ಅಪ್ಪ ಒಂದು ಗೊತ್ತಾಗ್ತಿಲ್ಲ ನನಗಂತೂ, ಅರ್ಥನೇ ಆಗ್ತಿಲ್ಲ ಹಂಗಾರೆ. ಈ ಎಲ್ಲ ಐಟಮ್ಗಳು ಹೇಳ್ತಿದೆಯಲ್ಲ ನೀನು. ಸರಿ ಸರಿ ಆಯಿತು, ಮಾಡ್ಸನ್ಕಂಡು ಬಿಡಪ್ಪ. ಈಗಳಪ್ಪ, ಈಗ ತರಕಾರಿ ಸಾಂಬಾರು ಮಾಡ್ಸೋಣ ಅಥವಾ ಲೈಟಾಗಿ ಏನಾದ್ರೂ ರಸಮ್ ಟೈಪೇ ಮಾಡಿಸ್ಬಿಡೋಣ ಅಂತ? ಈಗಳಣ್ಣ ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೊಬೇಡ ಅಣ್ಣ. ಈಗ ನನಗೆ ಇಂಥ ಸಾಂಬಾರು, ಅಂಥ ಸಾಂಬಾರು, ಇಂಥ ಐಟಮು ಇವೆಲ್ಲ ಜಾಸ್ತಿ ನನಗೆ ಮಾತಾಡ್ಕೊಂಡು ನಿನ್ಕಣ ಅಷ್ಟು ಪುರ್ಸತ್ತಿಲ್ಲ. ಈಗ ಇನ್ನೇನು ದೊಡ್ಡಪ್ಪ ಅವ್ರು ಬಂದುಬಿಟ್ರೆ ಇಲ್ಲೇ ನನಗೆ ಪುರ್ಸತ್ತಿರಲ್ಲ. ಊರು ಜನಗಳೆಲ್ಲ ಬರ್ತಾರೆ, ಮಾತಾಡ್ತಿರ್ತಾರೆ, ಖುಷಿ ಖುಷಿಯಾಗಿ ಮಾತಾಡ್ತಿರ್ತಾರೆ. ಹಂಗಾಗಿ ಈಗ ನೀನೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಒಟ್ಟಲ್ಲಿ ಊರು ಜನಗಳು ತೃಪ್ತಿಯಾಗಿ ಊಟ ಮಾಡ್ಕೊಂಡು ಹೋಗ್ಬೇಕು ಕಣಣ್ಣ. ಒಂದು 400 ಜನಕ್ಕೆ ಅಡುಗೆ ಆಗಬೇಕು. ಒಟ್ಟಿನಲ್ಲಿ 450 ಜನಕ್ಕೆ ಹೊಟ್ಟೆ ತುಂಬ ತೃಪ್ತಿಯಿಂದ ಊಟ ಮಾಡ್ಬೇಕಣ್ಣ. ಹಂಗೆ ಅಡುಗೆ ಮಾಡ್ಸೋಣ. ಅಬ್ಬಾ ಬಾ 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 ಬಾ, ಅಲ್ಲಿ ನೋಡಪ್ಪ ರಂಗಜ್ಜಗುನು ಸಾವುಕಾರಗುನು ಇಬ್ರಿಗುನು ಹೂವಿನಾರ ಹಾಕೊಂಡು ಕರ್ಕೊಂಬರ್ತಿದ್ದಾರೆ ಮೆರವಣಿಗೆ ಮಾಡ್ಕೊಂಡು. ಅಬ್ಬಾ ಬಾ ಬಾ ಬಾ, ನೋಡ್ದೇನಪ್ಪ ಹೆಂಗ ಇರ್ಲಿ ಕಣಪ್ಪ, ಹೆಂಗ ಎಲೆಕ್ಷನಲ್ಲಿ ಹೆಂಗ ಗೆದ್ದು ಬಿಟ್ರಲ್ಲ. ಸಾವುಕಾರ್ರೆ, ರಂಗಜ್ನವ್ರೆ ಸಾಕತ್ತ ಕಾಣಿಸ್ತಿದಾರ ಸಾವುಕಾರ್ರೆ. ಗೌಡ್ರೆ ಚೆನ್ನಾಗಿ ಕಾಣಿಸ್ತಿದಾರ ಅಲ್ವೇನ್ ಗೌಡ್ರೆ? ಎಲ್ಲ ಪಾಪ ಇದೇಂದ್ರಲ್ಲ ಇದು, ಮನೆ ಮುಂದೆ ಶಾಮಿಯಾನ ಗಿಮಿಯಾನ ಎಲ್ಲ ಜೋರಾಗಿ ಹಾಕ್ಸ್ಬಿಟ್ಟಿದ್ದೀರಾ. ಏನಕ್ರಲ್ಲ ಇವೆಲ್ಲ ಬೇಕಿತ್ತು? ಶಾಮಿಯಾನ ಎಲ್ಲ ಏನಕ್ರು ಹಾಕ್ಸಕ್ ಹೋದ್ರಿ ನೀವು? ಪಾಪ ಕುಮಾರಣ್ಣ, ಏನ್ರ ಇದು? ಆತು ಕಣ್ ಸುಮ್ಕಿರಪ್ಪು. ಕೂಚಿಗೆ ಎಲ್ಲ ಮಾಡಿಸ್ತಿರೋದು ನಾವು. ಎಲ್ಲ ದೊಡ್ಡಪ್ಪನಿಗೆ ಹೇಳಿದ್ದು, ಎಲ್ಲ ಊರವ್ರಿಗೆಲ್ಲನೂ ಊಟ ಬೇರೆ ಹಾಕಿಸ್ಬೇಕು. ಎಲ್ಲ ಅಡಿಗೆ ಗಿಡಿಗೆ ಎಲ್ಲ ಜೋರಾಗಿ ಮಾಡಿಸ್ತಿದ್ದೀವಿ, ಸಿಹಿ ಊಟ ಎಲ್ಲ ಮಾಡಿಸ್ತಿದ್ದೀವಿ, ಬೂಂದಿ ಊಟ ಮಾಡಿಸ್ತಿದ್ದೀವಿ ಊರಿಗೆಲ್ಲರಿಗೂ. ದೊಡ್ಡಪ್ಪ ಗೆದ್ದಿರೋದಕ್ಕೆ ಖುಷಿಯಾಗಿ ಆಚರಣೆ ಮಾಡೋದು ಬೇಡವೇನಪ್ಪ? ಗೆದ್ದಿರೋದಕ್ಕೆ ನೀನೇನಪ್ಪ ನೀನು ಏನಕ್ಕೆ ಬೇಕಿತ್ತು ಇವೆಲ್ಲ ಅಂತ ಕೇಳ್ತಿದ್ಯಲ್ಲಪ್ಪ ನೀನು? ನೋಡಪ್ಪ ಲೇ ಪಾಪ ಕುಮಾರಣ್ಣ, ಏನಪ್ಪ ನಿಮ್ಮ ಅಪ್ಪ ನಿನ್ನ ಗೆದ್ದಿರಂಗೇನ ಹೂವಿನಾರ ಎಲ್ಲ ಹಾಕಿಸ್ಕೊಂಡ್ಬಂದ್ಬಿಟ್ಟೈತೆ. ಮುಖದಲ್ಲಿ ಕಳೆ ನೋಡಪ್ಪ ನಿಮ್ಮ ಅಪ್ಪಾಜಿಗೆ. ಎಂದ ಅಣ್ಣ ಗೆದ್ದು ಬಿಟ್ರಲ್ಲ ನಿಮ್ಮ ಅಪ್ಪ. ಹಿಂಗೆ ಹಿಡಿಯಕ್ ಆಗ್ತಿಲ್ ಕಣ್ಮಗ, ಇವತ್ತು ಹಿಡಿಯಕ್ ಆಗ್ತಿಲ್ಲೋ. ರಂಗಜ್ಜ ಅವ್ರಿಗೆ ಜೈವಾಗ್ಲಿ, ನಮ್ಮ ಸಾವುಕಾರರಿಗೆ ಜೈವಾಗ್ಲಿ. ರಂಗಜ್ಜ, ನಾನು ಅನ್ಕೊಂಡಂಗೇನೆ ನಮ್ಮ ಸಾವುಕಾರನು ಗೆದ್ದೇ ಬಿಟ್ರು ರಂಗಜ್ಜ. ನಾವು ಅನ್ಕೊಂಡಂಗೆ ನಮ್ಮ ಸಾವುಕಾರರು ಗೆದ್ದು ಬಿಟ್ರು. ತಗೊಳ್ರಿ ಇಡೀ ಊರವ್ರಿಗೆಲ್ಲರಿಗೂ ಲಾಡು ಹಂಚ್ಕೊಂಬರ್ತಿದ್ದೀನಿ, ಲಡ್ಡು ಹಂಚ್ಕೊಂಬರ್ತಿದ್ದೀನಿ. ನನ್ಗಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟೈತೆ. ಇಡೀ ಊರವ್ರಿಗೆ ನಾನು ಕೊಟ್ಕೊಂಬಂದಿದ್ದೀನಿ ಲಡ್ಡು. ತಗೊಳ್ರಿ ಬಾಯಿ ಸಿಹಿ ಮಾಡ್ಕೊಳ್ರಿ ಎಲ್ಲಾರು. ಬೋರಜ್ಜ, ಗೌಡ್ರೆ ತಗೊಳ್ರಿ ಲಾಡು ತಗೊಳ್ರಿ, ನಮ್ಮ ಸಾವುಕಾರರು ಗೆದ್ದು ಬಿಟ್ರು. ಪಾಪ ಪರಮೇಶಿ, ಲಾಡು ಏನ ತಗೊಂಬಾರ ಇಲ್ಲಿ. ಅಮ್ಮ ಬಾಯಲ್ಲಿ ಹಂಗೆ ನೀರು ಬರ್ತೈತ್ ಕಳ್ಳಿ. ನಮ್ಮ ರಂಗಜ್ಜು ನೋಡ್ರಪ್ಪ ಮೀಸ್ತಿರೋದು ಹೂವಿನಾರ ಎಲ್ಲ ಹಾಕೊಂಡ್ಬಿಟ್ಟು. ಏನು ಮನೆ ಹತ್ರ ಫುಲ್ಲು ಶಾಮಿಯಾನ ಗಿನಿಯಾನ ಎಲ್ಲ ಜೋರಾಗಿ ಹಾಕ್ಸ್ಬಿಟ್ಟಿದ್ದೀರಾ. ಏನ್ರಿ ಸಾವುಕಾರ್ರೆ, ಗೆದ್ದಿರೋ ಖುಷಿಗೆ ನಮ್ಗೇನು ಟ್ರೀಟ್ ಗೀಟು ಪಾರ್ಟಿ ಗೀಟಿ ಏನು ಇಲ್ವೇನ್ರಿ ಸಾವುಕಾರ್ರಿ? ಓಹೋ, ಫುಲ್ ಗೆದ್ದು ಬಿಟ್ಟಿದ್ದೀರಾ ಖುಷಿಗೆ. ನಮಗೆ ಮರ್ತ್ಗಿರ್ತೀರಾ ಏನು ಮತ್ತೆ ನೀವು? ಮರ್ತೋಗ್ಬಿಡ್ತೀರಾ ಮತ್ತೆ? ಏನು ಇಲ್ವೇನ್ರಿ ಸಾವುಕಾರ್ರೆ ನಮಗೆ? ಲೇ ಪಾಪ ಪರಮೇಶಿ, ಏನು ಇಲ್ಲ ಅಂತ ಹೇಳ್ತಿದ್ಯಲ್ಲ. ಅಲ್ಲ ಕಣ, ನಾನ್ ಕಣ ನಿಮ್ ಸಾವುಕಾರರು ಕಣ ಗೆದ್ದಿರೋದು.
ಏನ್ ಗೊತ್ತೇನಪ್ಪ, ಈಗ ನನಗೆ ನೀವುಗಳೆಲ್ಲ ಕೈ ಹಿಡ್ದಿರೋದಕ್ಕೆ ಅಲ್ವೇನ ಪಾಪ ಪರಮೇಶಿ ನಾನು ಗೆದ್ದಿರೋದು. ಅದೇ ಖುಷಿಗೆ ನಾನು ಇಡೀ ನಮ್ಮ ಊರವ್ರಿಗೆ ಎಲ್ಲರಿಗೂ ಕೂಡ ಒಳ್ಳೆ ಊಟ ಮಾಡಿಸ್ತಿದ್ದೀನಿ ಕಣಪ್ಪ. ಎಲ್ಲ ಮನೆ ತಾವೆಲ್ಲ ಶಾಮಿಯಾನ ಹಾಕ್ಸಿದ್ದೀನಿ. ನಮ್ಮ ಊರವ್ರು ಎಲ್ಲಾರ್ಗು ಬಂದು ಹೊಟ್ಟೆ ತುಂಬಾ ತೃಪ್ತಿಯಿಂದ ಊಟ ಮಾಡ್ಕೊಂಡು ಹೋಗ್ಬೇಕು ಕಣಪ್ಪ. ಯಾಕಂತೀಯ, ಇಡೀ ನಮ್ಮ ಊರವ್ರೇನೆ ನನ್ನ ಕಡೆ ಓಟ್ ಹಾಕಿದಾರ ಕಣಪ್ಪ ಎಲ್ಲಾರು. ಅದೇ ಖುಷಿಗೆ ಬರೀ ಓಟ್ ಹಾಕಿರೋದಕ್ಕೆ ಅಂತಾನೆ ಅಲ್ಲ, ಆದ್ರೂ ನನಗೂ ಒಂಥರ ಮನಸ್ಸಿಗೆ ತೃಪ್ತಿ ಕೊಡ್ತೈತೆ. ಎಷ್ಟೇ ಆದ್ರೂ ಒಳ್ಳೆಯವ್ರಿಗೆ ನಮ್ಮ ಊರವರು ಕೈ ಹಿಡಿದಿದ್ದಾರಲ್ಲ, ಅದಕ್ಕೋಸ್ಕರ ಕಣ್ಪಾಪ. ಪರಮೇಶಿ ಎಲ್ಲಾರು ಮುಂದೆ ನಿಂತ್ಕೊಂಡು ಊಟ ಗೀಟ ಎಲ್ಲ ಅಡುಗೆ ಎಲ್ಲ ಮಾಡಿಸಿ ಮುಂದೆ ನಿಂತ್ಕೊಂಡ್ಬಿಟ್ಟು ಆರಾಮಾಗಿ ನೆಮ್ಮದಿಯಿಂದ ಏನು ಗಲಾಟೆ ಏನು ಮಾಡ್ದಲೆ ಆರಾಮಾಗಿ ನೆಮ್ಮದಿಯಿಂದ ಊಟ ಮಾಡ್ಕೊಂಡು ಹೋಗ್ರಪ್ಪ. ವಾಹ, ಸಿಹಿ ಊಟ ಮಾಡ್ತಿದ್ದೀರನ್ರಪ್ಪ ಹಂಗಾರೆ. ಸರಿ ಸರಿ ಸರಿ, ನಡಿಲಿ ನಡಿಲಿ ನಡಿಲಿ. ನನಗೂ ಭಾಳ ಖುಷಿ ಆಯ್ತು. ಗೌಡ್ರೆ, ಏನ್ ಗೌಡ್ರೆ, ಹೆಂಗ ಸಾವುಕಾರು ಗೆದ್ಬಿಟ್ರು ಗೌಡ್ರೆ? ಹೆಂಗ ಊರಿಗೇನೆ ಒಳ್ಳೇದಾಯ್ತು. ಸಾವುಕಾರ ಇನ್ನೊಂದು ಮಾತು, ಊರಿಗೆ ಮಾತ್ರ ಇನ್ನೊಂದು, ಎಲ್ಲಾರ್ಗು ಕೂಡ ನಮ್ಮ ಜನಗಳಿಗೆ ನಿಮ್ಮೇನೆ ನೆಮ್ಕೆ ಇಟ್ಕೊಂಡ್ಬಿಟ್ಟು ಗೆಲ್ಸಿದ್ದಾರೆ. ಅದೇ ನಂಬಿಕೆನ ನೀವು ಉಳಿಸ್ಕೊಂಡು ಹೋಗ್ಬೇಕು. ನಮ್ಮ ಜನಗಳು ಇನ್ನು ಖುಷಿ ಪಡ್ಬೇಕು. ಮುಂದಿನ ಸಲ ಇನ್ನೊಂದು ಓಟಿಗೆ ಸಾವುಕಾರೇ ನಿನ್ಕೋಬೇಕು ಅಂತ ಆ ರೀತಿ ಕೆಲಸ ಮಾಡ್ಬೇಕು ಸಾವುಕಾರ್ರೆ. ಯಾಕಂತೀರಾ, ನಿಮ್ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡ್ಬಿಟ್ಟು ನಮ್ಮವರು ಎಲ್ಲಾರು ಓಟ್ ಹಾಕಿದ್ದಾರೆ ಸಾವುಕಾರ್ರೆ. ನೀವು ನಂಬಿಕೆ ಉಳಿಸ್ಕೋಬೇಕು ಸಾವುಕಾರ್ರೆ, ನೀವು ನಂಬಿಕೆ ಉಳಿಸ್ಕೋಬೇಕು. ಪಾಪ ಪರಮೇಶಿ, ಎಲ್ಲ ಏನು ಯೋಚನೆ ಮಾಡ್ಬೇಡ, ನಾನು ಇಲ್ವೇಲ್ಲ ಪಾಪ. ನಮ್ಮೂರ್ ಜನಗಳಿಗೆ ಒಳ್ಳೇದಾಗ್ಬೇಕು ಅಂತಾನೆ ನಾವು ನಮ್ಮ ಅಣ್ಣಂಗೆ ನಿಲ್ಸಿರೋದು ನಾನು. ಇಲ್ಲ ಅಂದಿದ್ರೆ ಅವನು ದುರಾಂಕಾರ ಜಾಸ್ತಿ ಆಗ್ಬಿಟ್ಟಿತ್ತು. ಅವನ ದುರಾಂಕಾರ ಕಡಿಮೆ ಮಾಡಿಸಿ ನಮ್ಮ ಅಣ್ಣಂಗೆ ಗೆಲ್ಲಿಸ್ಲೇಬೇಕು ಅನ್ನೋ ಒಂದು ಉದ್ದೇಶದಿಂದಾನೆ ನಾನು ಇವೆಲ್ಲದನ್ನು ಮಾಡಿದ್ದು. ನೀನು ತಲೆ ಕೆಡಿಸ್ಕೋಬೇಡ. ನಮ್ಮೂರಿಗೆ ಒಳ್ಳೇದು ಮಾಡೇ ಮಾಡೋಣ, ಆಯ್ತಾ? ಎಲ್ಲರೂ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಎಲ್ಲಾರು ಪರಮೇಶಿ, ನಮ್ಮವರು ಕಿರಿಯವರು ದೊಡ್ಡವರು ಅವರು ಇವರು ಅಂತ ಏನು ಭೇದ ಭಾವ ಮಾಡ್ದಲೆ ಎಲ್ಲರೂ ಒಟ್ಟಿಗಿದ್ದು ಎಲ್ಲ ದೇವಸ್ಥಾನ ಕಾರ್ಯಕ್ರಮಗಳು ಮಾಡ್ಸೋಣ, ದೇವಸ್ಥಾನ ಇಂಪ್ರೂವ್ ಮಾಡೋಣ, ಊರು ಇಂಪ್ರೂವ್ ಮಾಡೋಣ. ಊರ್ ಜನಗಳಿಗೆ ಮಕ್ಳುಗಳಿಗೆ ಓದೋ ಅಂತ ಮಕ್ಳುಗಳಿಗೆ ಒಳ್ಳೆ ಕೆಲಸ ಸಿಗೋ ರೀತಿ ಓದ್ಸೋಣ, ಚೆನ್ನಾಗಿ ಓದೋ ಮಕ್ಳುಗಳಿಗೆ ಇಂಪ್ರೂವ್ಮೆಂಟ್ ಮಾಡ್ಸೋಣ. ಊರಿಗೆ ರಸ್ತೆಗಳಾಗ್ಲಿ ಎಲ್ಲದನ್ನು ಕೂಡ ಇಂಪ್ರೂವ್ ಮಾಡೋಣ, ಎಲ್ಲ ಚೆನ್ನಾಗಿ ನೋಡ್ಕೊಳ್ಳೋಣ. ಕಷ್ಟ ಅಂತ ಬಂದವ್ರಿಗೆ ಎಲ್ಲರೂ ಕೂಡ ಸಹಾಯ ಮಾಡೋಣ. ಒಗ್ಗಟ್ಟಿಂದ ಚೆನ್ನಾಗಿರೋಣ, ಎಲ್ಲಾರು ಒಗ್ಗಟ್ಟಿಂದ ಇರಬೇಕು ನಾವೆಲ್ಲಾರು. ಹೆಂಗ ಬಿಡಪ್ಪ ತಗಿ, ನಮ್ಮ ಅಜ್ಜ ಆಟ ಮಾಡ್ದಂಗೆ ನಮ್ಮ ಅಜ್ಜ ಗೆಲ್ಲಿಸ್ಬಿಡ್ತಲ್ಲ ಅವ್ರ ಅಣ್ಣಂಗೆ. ನನ್ಗಂತೂ ಬಹಳ ಭಯ ಆಗಿ ಹೋಗ್ಬಿಟ್ಟಿತ್ತು. ಊರವರೆಲ್ಲಾರು ಅದೇ ಸ್ಟಾರ್ಟ್ ಕಾಣ್ತಾರೆ, ಏನೋ ಸೋತೋಗ್ಬಿಡ್ತಾರೆ. ಆ ಶಂಕರಣ್ಣ 2 ಸಲ ಗೆದ್ದಿರೋನು ಎಲೆಕ್ಷನ್ ಅಲ್ಲಿ ಈ ನಮ್ಮ ಬಾವ ಗೆಲ್ತಾರ ನಿಜವಾಗ್ಲೂ. ಆ ಶಂಕರಣ್ಣ ಬಾಳ ಬುದ್ಧಿವಂತ, ಅವ್ನು ಏನೇನೋ ಮಾಡ್ಬಿಡ್ತಾನೆ, ತಾಕಂಬಳಕ ಮಾಡ್ಬಿಡ್ತಾನೆ. ಅದೇನ್ ಮಾಡ್ಬಿಡ್ತಾನೆ ಏನೋ ಭಗವಂತ ಅಂತ ನಮಗೂ ಒಂಥರ ಭಯ ಆಗಂಗ ಆಗಿತ್ತು. ಆದ್ರೆ ಇಲ್ಲಿ ನೋಡಿರೋ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ, ಯಾವುದೇ ಕಾರಣಕ್ಕೂ ಕೂಡ ಯಾರು ಏನು ಮೋಸನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ನಮ್ಮ ಜನಗಳು ಒಳ್ಳೆಯವ್ರಿಗೆ ಕರೆಕ್ಟ್ ಆಗಿ ಓಟ್ ಹಾಕಿ ಗೆಲ್ಲಿಸ್ತಾರೆ.